ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಕಡಲೆಬೇಳೆ ಪಾಯಸವನ್ನು ಮಾಡಿದ್ದೀನಿ. ಕಡಲೆಬೇಳೆ ಪಾಯಸ ಮಾಡುವಂಥ ವಿಧಾನವನ್ನು ನಾನು ನಿಮಗೆ ಈಗ ತಿಳಿಸ್ತಾ ಇದ್ದೀನಿ. ನಾನು ಸಣ್ಣ ಬಟ್ಲಲ್ಲಾಗುವಷ್ಟು 2 ಕಪ್ಪು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ 2-3 ಸಲ ತೊಳೆದು ಅದನ್ನು ಬೇಯಕ್ಕೆ ಇಡುವಂಥದ್ದು. ಕಡಲೆಬೇಳೆ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಒಂದು 20 ನಿಮಿಷ ಆದರೂ ಕಡಲೆಬೇಳೆ ಬೇಯಿಸಬೇಕಾಗತ್ತೆ. ಜಾಸ್ತಿ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಹಾಗೆ ನಾವೀಗ ಪಾಯಸಕ್ಕಿಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕುವಂಥದ್ದು. ಕಡಲೆಬೇಳೆ ಪಾಯಸಕ್ಕೆ ಮತ್ತು ಗೋಧಿ ಪಾಯಸಕ್ಕೆಲ್ಲ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿಯೇ ಇರುತ್ತೆ. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಾಗಿದೆ. ಕಡಲೆಬೇಳೆ ಕೂಡ ಬೇಯ್ದಾಗಿದೆ. ಬೆಂದಿರುವಂತಹ ಕಡಲೆಬೇಳೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ಈಗಲೇ ತುಪ್ಪದ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಅರ್ಧ kg ಆಗುವಷ್ಟು ಬೆಲ್ಲವನ್ನು ನಾನು ತೊಗೊಂಡಿದ್ದೀನಿ. ಬೆಲ್ಲ ಪುಡಿ ಮಾಡಿನೂ ಹಾಕೋಬೋದು. ಈ ಥರ ಹಾಕಿದರೆ ಅದು ಕುದಿಯುವಾಗ ಕರಗತ್ತೆ. ಹಾಗೆ ಇದಕ್ಕೆ ನಾವೀಗ ತೆಂಗಿನ ಹಾಲು ರೆಡಿ ಮಾಡ್ಕೋಬೇಕು. ನಾನು 1 ಹೋಳಾಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಸಣ್ಣ ತೆಂಗಿನಕಾಯಿ ಇದ್ದರೆ 1 ಇಡೀ ತೆಂಗಿನಕಾಯಿ ಬೇಕಾಗತ್ತೆ. ದೊಡ್ಡ ಹೋಳಾದರೆ 1 ಹೋಳಷ್ಟು ಸಾಕಾಗುತ್ತೆ. ತೆಂಗಿನಕಾಯಿ ಹಾಲು ಹಾಕಿದ್ರೇ ಪಾಯಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀರು ಹಾಕಿ ಈ ಥರ ಹಾಲನ್ನು ತೆಕ್ಕೊಳ್ಳುವಂಥದ್ದು. ಇದರಲ್ಲಿ ಅರ್ಧ ಹಾಲನ್ನು ನಾನು ತೆಂಗಿನ ಹಾಲನ್ನು ಈ ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಹೀಗೆ ನೋಡಿ, ಕುದಿ ಬರ್ತಾಯಿದ್ರೆ ಬೆಲ್ಲ ಎಲ್ಲ ಕರಗತ್ತೆ, ಅದರಲ್ಲೇ ಕರಗತ್ತೆ ಬೆಲ್ಲ ಎಲ್ಲ. ಹಾಗೆ ಅರ್ಧ ಉಳಿಸ್ಕೊಂಡಿರುವಂಥ ತೆಂಗಿನ ಹಾಲಿಗೆ 1 ಸಣ್ಣ ಚಮಚದಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು. ಸ್ವಲ್ಪ ದಪ್ಪ ಆಗಲಿ ಪಾಯಸ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದನ್ನು ಆ ಮಿಶ್ರಣವನ್ನು ಪಾಯಸಕ್ಕೆ ಹಾಕುವಂಥದ್ದು. ಈಗ ನೋಡಿ, ಪಾಯಸ ದಪ್ಪ ಆಗ್ತಾ ಬರ್ತಾ ಇದೆ. ತುಂಬ ಪರಿಮಳ ಬರ್ತಾ ಇದೆ ತುಪ್ಪದ್ದು. 1 ಚಿಟಿಕೆ ಉಪ್ಪನ್ನು ಹಾಕುವಂಥದ್ದು. ಏಲಕ್ಕಿ, 2 ಲವಂಗ, ಅದನ್ನು ಸಕ್ಕರೆ ಹಾಕಿ ಪುಡಿ ಮಾಡಿದ್ದೀನಿ. ಏಲಕ್ಕಿ ಲವಂಗ ಹಾಕಿದರೆ ಪಾಯಸಕ್ಕೆ ಅಥವಾ ಯಾವುದೇ ಸ್ವೀಟ್ ಮಾಡುವಾಗಲೂ ಪರಿಮಳ ಅದರಂತೆ ಬರ್ತಾ ಇರುತ್ತೆ ಅಲ್ವಾ. ಕಡಲೆಬೇಳೆ ಪಾಯಸ ಸಿದ್ಧವಾಗಿದೆ. ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.